ಕೋಡುಬಳೆ ಅಂದ್ರೆ ಅಡುಕಲೆ. ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಅವರ ಅಂತಿಮ ವಿಧಿವಿಧಾನಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಈಗ ಸದ್ಯಕ್ಕೆ ಅವರ ಪುತ್ರ ರೇವಣ್ಣ ಅವರ ನಿವಾಸದಲ್ಲಿ ಪಾರ್ಥಿವ ಇರುವಂಥದ್ದು. ಗಣ್ಯರು ಬರ್ತಿದ್ದಾರೆ. ಸಾರ್ವಜನಿಕರು, ಸಂಬಂಧಿಕರು ಸೇರಿದಂತೆ ಎಲ್ಲರೂ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಜೊತೆಗೆ ಅಂತಿಮ ಯಾತ್ರೆಗೆ ವಾಹನ ಕೂಡ ಸಿದ್ಧ ಆಗ್ತಾ ಇದೆ. ಅಲ್ಲಿಂದ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ದಾರಿಯುದ್ದಕ್ಕೂ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಇದೆ. ಲಕ್ಷ್ಮೀ ನರಸಿಂಹ ದೇಗುಲದ ಬಳಿ ಸ್ಥಳಾಂತರ ಮಾಡಲಾಗುತ್ತೆ. ನಂತರ ಮಧ್ಯಾಹ್ನದ ಬಳಿಕ ಅಂತಿಮ ವಿಧಿವಿಧಾನಗಳು ಜರುಗಲಿವೆ. ಮಕ್ಕಳು, ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಜೊತೆಗೆ ಅಂತಿಮ ವಿಧಿವಿಧಾನಗಳು ಜರುಗುವಂತಹ ಜಾಗದಲ್ಲಿ ಸುಮಾರು 50,000 ಮಂದಿ ಅಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ಧರ್ಮಪತ್ನಿಯನ್ನು ಕಳ್ಕೊಂಡಂತಹ ದೇವೇಗೌಡರು ದುಃಖಿತರಾಗಿ ಪಾರ್ಥಿವವನ್ನು ಅಪ್ಪಿ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯ. 10-15ರವರೆಗೂ ಕೂಡ ರೇವಣ್ಣ ಅವರ ನಿವಾಸದಲ್ಲೇ ಪಾರ್ಥಿವ ಇರುತ್ತೆ. ಹೊಳೆನರಸೀಪುರದ ದೃಶ್ಯ ನೋಡ್ತಾ ಇದ್ದೀವಿ. ನಂತರ ರಘುಪತಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ತೀರ್ಥ ಪ್ರೋಕ್ಷಣೆ ಪಡವಲಿಪ್ಪೆ ಗ್ರಾಮಕ್ಕೆ ಶಿಫ್ಟ್ ಮಾಡಿ ಅಲ್ಲಿಂದ ದೇವೇಗೌಡರ ಹಳೆಯ ಮನೆ ಏನಿದೆ ಅಲ್ಲೂ ಕೂಡ ಚೆನ್ನಮ್ಮ ಅವರಿಗೆ ಪೂಜೆ ನೆರವೇರಲಿದೆ. ನಂತರ ಹಂಗ್ರಹಳ್ಳಿ ಮೂಲಕ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತೆ. ಮಧ್ಯಾಹ್ನ 12:30 ಸುಮಾರಿಗೆ ಕ್ಯಾತನಹಳ್ಳಿಗೆ ಸ್ಥಳಾಂತರ ಆಗಲಿದೆ. ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಇಚ್ಛೆಯಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅವರು ಬಯಸಿದ್ರು ಎಲ್ರಿಗೂ ಅನ್ನಸಂತರ್ಪಣೆ ಆಗಬೇಕು ಅನ್ನುವಂಥದ್ದು. ಅವರ ಇಚ್ಛೆಯಂತೆ ಆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಅಂತಲೇ ಕರೆಸ್ಕೊಳ್ತಿದ್ರು ಚೆನ್ನಮ್ಮ ಅವರು. ಬಂದವರು ಯಾರೂ ಹಸಿದು ಹೋಗಲ್ಲ ದೇವೇಗೌಡರ ನಿವಾಸಕ್ಕೆ ಅಂತಂದರೆ ಅದಕ್ಕೆ ಕಾರಣೀಭೂತರು ಚೆನ್ನಮ್ಮ ಅವರು. ಅದನ್ನು ಕೂಡ ನೆನೆದು ರೇವಣ್ಣ ಕಣ್ಣೀರು ಹಾಕ್ತಾ ಇದ್ರು. ಕರುಣಾಮಯಿ ಮೆರವಣಿಗೆಗೆ ಅಪಾರ ಜನಸಾಗರ ಬರಲಿರುವಂತಹ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆ. ನೆನ್ನೆ ಹೊಳೆನರಸೀಪುರ ಬರೋವರೆಗೂ ಕೂಡ ಅಂತಿಮ ಮೆರವಣಿಗೆಯಲ್ಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ದಾರಿಯುದ್ದಕ್ಕೂ ಕೂಡ ಜನ ಇದ್ದರು. ಸುದೀರ್ಘವಾದಂತಹ ಮೆರವಣಿಗೆ ಅದು. ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬಂದಿದ್ದಾರೆ. ಧರ್ಮಪತ್ನಿಯನ್ನು ಕಳ್ಕೊಂಡು ಬಹಳ ದುಃಖಿತರಾಗಿರುವಂತಹ ದೇವೇಗೌಡರು 72 ವರ್ಷಗಳ ಸುದೀರ್ಘ ದಾಂಪತ್ಯ ಅವರದು, ಸುಖಿ ದಾಂಪತ್ಯ. ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೊಳೆನರಸೀಪುರದ ಚಿತ್ರಣ ಇದು. ದೇವೇಗೌಡರು ಕೂಡ ಬಂದಿದ್ದಾರೆ. ಹಿರಿಜೀವ ಇಳಿಕಾಲದಲ್ಲಿ ತಮ್ಮ ಧರ್ಮಪತ್ನಿಯನ್ನು ಕಳ್ಕೊಂಡು ಬಹಳ ನೋವಿನಲ್ಲಿದ್ದಾರೆ. ತಡರಾತ್ರಿಯಲ್ಲೂ ಕೂಡ ಚೆನ್ನಮ್ಮ ಅವರನ್ನು ನೋಡೋದಕ್ಕೆ, ಅಂತಿಮ ನಮನ ಸಲ್ಲಿಸೋದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು.
ಮಧ್ಯಾಹ್ನದ ಬಳಿಕ ಅವರ ನೆನಪಿನಂತೆ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಸುಮಾರು 50,000 ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.